ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 112, 113. ನಾವು ಈಗಲೇ ಇದನ್ನು ಮಾಡೋಣ. ಮರಿಯಳು ಏನಾದರೂ ಮತ್ತೊಂದು ವಾರದವರೆಗೆ ಕಾದುಕೊಂಡಿದ್ದಲ್ಲಿ ಆಕೆಯು ಆ ಸುಗಂಧ ತೈಲವನ್ನು ತನ್ನ ಮೇಲೆಯೇ ಹಾಕಿಕೊಳ್ಳಬೇಕಾಗುತ್ತಿತ್ತು, ಕರ್ತನ ಮೇಲೆಯಲ್ಲ. ಈ ಸಂಗತಿ ನಡೆದ 1 ವಾರದ ಸಮಯದೊಳಗೆ ನಮ್ಮ ಕರ್ತನು ಹೂಣಲ್ಪಟ್ಟಿದ್ದನು. ಸಮಾಧಿಗೆ ಮುದ್ರೆ ಹಾಕಲ್ಪಟ್ಟಿತ್ತು. ರೋಮಾಯರ ಸಿಪಾಯಿಗಳು ಅದರ ಮುಂದೆ ಕಾಯುತ್ತಾ ನಿಂತುಕೊಂಡಿದ್ದರು. ಆಗ ಆತನ ಮೃತದೇಹದ ಮೇಲೆಯಾದರೂ ಅದನ್ನು ಒಯ್ಯುವ ಅವಕಾಶವಿರುತ್ತಿರಲಿಲ್ಲ. ಆಕೆಯು ಆ ಅವಕಾಶವನ್ನು ಎಷ್ಟು ಉತ್ತಮವಾಗಿ ಬಳಸಿಕೊಂಡಿದ್ದಳೆಂದರೆ, ಆತನು ಇನ್ನೂ ತನ್ನ ಅತಿಥಿಯಾಗಿರುವಾಗಲೇ ಆಕೆಯು ಕರ್ತನಿಗೆ ತನ್ನ ಶ್ರದ್ಧೆ ಭಕ್ತಿಯನ್ನು ತೋರಿಸಿದಳು. ಇದರ ಸಮಯಾರ್ಥವು ಇಲ್ಲಿರುವುದು. ಕ್ರಿಸ್ತನ ದೇಹದ ಅಂಗಗಳಾದವರೆಲ್ಲರೂ ತಮ್ಮ ಪಾಲಿನ ಶ್ರಮ ಸಂಕಟಗಳ ಅನುಭವವನ್ನು ಪೂರ್ಣಗೊಳಿಸಿ ಮಾರ್ಪಟ್ಟು ತೆರೆಯ ಆಚೆಯ ಕಡೆಗೆ ದಾಟಿ ಹೋಗುವಂತಾಗಲು ಇನ್ನೂ ಬಹುಕಾಲವಿರುವುದಿಲ್ಲ. ನಮ್ಮ ಸುಗಂಧ ತೈಲದ ಭರಣಿಯನ್ನು ತಂದು ಅದರಲ್ಲಿರುವುದನ್ನು ಕ್ರಿಸ್ತನ ದೇಹದ ಅಂಗಗಳಾದ ನಮ್ಮ ಪ್ರಿಯರ, ಅಂದರೆ ಕ್ರಿಸ್ತನ ಪಾದದ ಅಂಗಗಳಾದವರ ಮೇಲೆ ಸುರಿಯಲು ವಿಳಂಬ ಮಾಡಬಾರದೆಂದು ಜ್ಞಾನವು ನಮಗೆ ಹೇಳುವುದು. ಅವರು ನಮ್ಮನ್ನು ಗಮನಿಸದಿದ್ದರೆ, ಇಲ್ಲವೇ ನಮ್ಮ ಬಗ್ಗೆ ಯೋಚಿಸದಿದ್ದರೆ, ಅಥವಾ ಪಾದದ ಅಂಗಗಳಾದ ನಮ್ಮ ಮೇಲೆ ಯಾವುದನ್ನಾದರೂ ಸುರಿಯದಿದ್ದರೆ ಚಿಂತೆ ಇಲ್ಲ. ನಾವು ನಮ್ಮ ಪಾತ್ರವನ್ನು ನಿರ್ವಹಿಸುವವರಾಗೋಣ. ನಾವು ಮರಿಯಳ ವರ್ಗದವರಾಗಿರೋಣ. ಕೆಲವು ಮಂದಿ ಶಿಷ್ಯರು ತಮ್ಮ ಪ್ರೀತಿ, ನಮ್ಮ ಶ್ರದ್ಧೆ ಭಕ್ತಿಯ ವಿಷಯವಾಗಿ ತಪ್ಪಾಗಿ ತಿಳಿದು ನಮ್ಮನ್ನು ದುಂದುಗಾರರೆಂದು ಆಕ್ಷೇಪಿಸಿದರೂ ಸರಿ, ನಾವು ಸುಗಂಧ ತೈಲವನ್ನು ಇತರರ ಮೇಲೆ ಸುರಿದು ಕರ್ತನ ಸಭೆಯೆಂಬ ಮನೆಯನ್ನು ಸುಗಂಧ ಪರಿಮಳದಿಂದ ತುಂಬಿಸೋಣ. ಒಡೆಯನು ಅಂತಿಮವಾಗಿ ಈಕೆಯನ್ನು ಬಿಡು, ಈಕೆ ತನ್ನ ಕೈಲಾದಷ್ಟು ಮಾಡಿದ್ದಾಳೆ ಎಂದು ಮತ್ತೆ ಹೇಳುವನೆಂಬುದನ್ನು ಅವರು ಅರ್ಥ ಮಾಡಿಕೊಳ್ಳದೆ ಹೋಗಿರುವರು. ನಮ್ಮ ಕರ್ತನ ಎಣಿಕೆಯಲ್ಲಿ ಈ ಜಟಮಾಂಸಿ ಸುಗಂಧ ತೈಲ ಹಾಗೂ ಅಭಿಷೇಕವು ಏನೆಂದರೆ, ನಾವು ಮಾಡಲು ಸಾಧ್ಯವಿರುವುದು ಇದೆ. ಇದಕ್ಕಿಂತಲೂ ಹೆಚ್ಚಿನದು ಅಥವಾ ಉತ್ತಮವೂ ಯಾವುದೂ ಇರುವುದಿಲ್ಲ. ಅದು ಪ್ರೀತಿಯನ್ನು, ಅಂದರೆ ಮಹಾಪ್ರೀತಿಯನ್ನು ಸೂಚಿಸುತ್ತದೆ. ಹಾಗೂ ಪ್ರೀತಿಯಿಂದಲೇ ಧರ್ಮಶಾಸ್ತ್ರವೆಲ್ಲ ನೆರವೇರುತ್ತದೆ. ನಾವು ಪರಸ್ಪರ ಹಿತಚಿಂತಕರಾಗಿರೋಣವೆಂದು ಅಪೊಸ್ತಲನು ಹೇಳಿದ್ದಾನೆ. ಅಂದರೆ ಒಬ್ಬನು ಮತ್ತೊಬ್ಬನ ಬಲಹೀನತೆಯನ್ನು ಪರಿಗಣನೆಗೆ ತೆಗೆಯೋಣವಾಗಲಿ, ಒಬ್ಬನು ಮತ್ತೊಬ್ಬನಿಗಿರುವ ಶೋಧನಾ ಪರೀಕ್ಷೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳೋಣವಾಗಲಿ, ಒಬ್ಬರು ಮತ್ತೊಬ್ಬರಿಗಿರುವ ಆಮಿಷ ಆಕರ್ಷಣೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿ, ಮತ್ತೊಬ್ಬನು ಲೋಕ, ಶರೀರ ಹಾಗೂ ದೇವ ವಿರೋಧಿಗೆ ವಿರುದ್ಧವಾಗಿ ಮಾಡುತ್ತಿರುವ ಒಳ್ಳೆಯ ಹೋರಾಟವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿ, ಮತ್ತೊಬ್ಬನು ಇಕ್ಕಟ್ಟಾದ ಮಾರ್ಗದಲ್ಲಿ ಅನುಭವಿಸುತ್ತಿರುವ ಕಷ್ಟಗಳನ್ನು, ಆತನಿಗೆ ಹೊರಗೂ ಇರುವ ಹೋರಾಟವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿ. ನಾವು ಹೀಗೆ ಮಾಡುವಾಗ ಇದು ನಮ್ಮ ಹೃದಯಗಳಲ್ಲಿ ಅನುಕಂಪವನ್ನು, ಅಂದರೆ ಒಂದೇ ದೇಹದ ಅಂಗಗಳಾದ ನಮ್ಮ ಜೊತೆಗಾರರೆಲ್ಲರ ಮೇಲೆಯೂ ಶುದ್ಧವೂ ಉತ್ತಮವೂ ಆದ ಬಹುಬೆಲೆಯುಳ್ಳ ಸುಗಂಧ ತೈಲವನ್ನು ಸುರಿಯುವುದರಲ್ಲಿ ದೊರೆಯುವ ಉಲ್ಲಾಸವನ್ನು ಉಂಟುಮಾಡುವ ಅನುಕಂಪವನ್ನು ಪರಿಗಣನೆಗೆ ತೆಗೆದುಕೊಳ್ಳೋಣ. ಯಾರೋ ಒಬ್ಬನು ಉತ್ತೇಜಕರ ಸಮಾಜ, ಸೊಸೈಟಿ ಆಫ್ ಎನ್ಕರೇಜರ್ಸ್ ಎಂಬ ದೊಡ್ಡ ಸಮಾಜದ ವಿಷಯವಾಗಿ ಮಾತನಾಡಿರುವನು. ಈ ಸಮಾಜದವರು ಜೀವನದ ಹಾದಿಯಲ್ಲಿ ನಡೆದು ಕಾಲೊತ್ತಿನ ಗಾಯದಿಂದ ಬಳಲಿದವರಿಗೆ ಬಹುವಾಗಿ ಸಹಾಯ ಮಾಡಿ ಅವರನ್ನು ಉತ್ತೇಜಿಸಿ ಮೇಲಕ್ಕೆತ್ತು
ಮಾಡುತ್ತಿರುವರು. ಇದರ ಸದಸ್ಯರನ್ನು ನೋಡಿದಾಗ ಇದೇನೋ ಒಂದು ವಿಶೇಷವಾದ ಸಮಾಜವಾಗಿರುವುದಿಲ್ಲ. ಆದರೆ ಇದು ಕರ್ತನ ದೃಷ್ಟಿಯಲ್ಲಿ ಹಾಗೂ ಇದರಿಂದ ಸಹಾಯ ಪಡೆದು ಉತ್ತೇಜಿತರಾದವರ ದೃಷ್ಟಿಯಲ್ಲಿ ಇದು ಒಂದು ಭವ್ಯವಾದ ಸಮಾಜವಾಗಿರುತ್ತದೆ. ಜಟಮಾಂಸಿ ಸುಗಂಧ ತೈಲದ ಮರಿಯಳು ಈ ಉತ್ತೇಜಕರ ಸಮಾಜದ ಒಬ್ಬ ಪ್ರಾಮುಖ್ಯ ಸದಸ್ಯಳಾಗುತ್ತಿದ್ದಳೆಂದು ಹೇಳಬಹುದು. ನಮ್ಮ ಪ್ರಿಯ ಕರ್ತನು ಆಗಲೇ ಪ್ರಾರಂಭವಾಗಿದ್ದ ವಾರದ ದಿನಗಳಲ್ಲಿ ಶಿಲುಬೆಯ ಮರಣದಿಂದ ಕೂಡಿದ ಕಠಿಣವಾದ ನ್ಯಾಯ ವಿಚಾರಣೆಯನ್ನು ಎದುರಿಸಲು ಯೋಚಿಸುತ್ತಿದ್ದುದನ್ನು ಹಾಗೂ ಮರಿಯಳು ತೋರ್ಪಡಿಸಿದ ಪ್ರೀತಿ, ಶ್ರದ್ಧೆ, ಭಕ್ತಿಯು ಆತನಿಗೆ ಒಂದು ವಿಶೇಷ ಉತ್ತೇಜನಕರವಾಗಿಯೂ ಮತ್ತು ಪುನಶ್ಚೇತನಕರವಾಗಿಯೂ ಇತ್ತೆಂಬುದನ್ನು ನಾವು ಚೆನ್ನಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯ. ಆತನನ್ನು ಅರ್ಥ ಮಾಡಿಕೊಂಡಿದ್ದವರು ಬಹು ಅಲ್ಪ ಮಂದಿ ಎಂದು ತೋರುತ್ತದೆ. ಆತನ ಶಿಷ್ಯರು ಸಹ ಆ ಸನ್ನಿವೇಶವನ್ನು ಅರಿತುಕೊಂಡಿರಲಿಲ್ಲ. ಕನಿಷ್ಠ ಪಕ್ಷ ಇಲ್ಲಿ ಆತನನ್ನು ಪ್ರೀತಿಸುವ ಒಬ್ಬರಿದ್ದು ಅವರು ಆತನಲ್ಲಿ ಭರವಸವಿಟ್ಟಿದ್ದರು. ಇದು ಆತನಿಗೆ ತನ್ನ ಪ್ರಯಾಣದ ಉಳಿದ ದಿನಗಳಿಗೆ ಸ್ಥೈರ್ಯಗಳನ್ನು ತಂದುಕೊಟ್ಟಿತೆಂಬುದರಲ್ಲಿ ಸಂದೇಹವಿಲ್ಲ.